ಇನ್ನು ಉಗರ್ ಖುರ್ದ್ ಪುರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 9 ಹಾಗೂ 10ನೇ ವಾರ್ಡ್ನ ಪ್ರದೇಶದಲ್ಲಿ ವಾಸಿಸುವ ಜನರು ಶುಕ್ರವಾರ ಬೆಳಗ್ಗೆ ಪುರಸಭೆಯ ಮುಂದೆ ಇವತ್ತು ಪ್ರತಿಭಟನೆಯನ್ನ ನಡೆಸಿದ್ರು. ಈ ಸಮಯದಲ್ಲಿ ಸ್ಥಳಕ್ಕೆ ಆಗಮಿಸಿದ ಪುರಸಭೆಯ ಮುಖ್ಯಾಧಿಕಾರಿ ಮಹಂತೇಶ್ ಕೌಲಾಪುರ್ ಪ್ರತಿಭಟನಾಕಾರರ ಸಮಸ್ಯೆಯನ್ನು ಆಲಿಸಿ ಪುರಸಭೆಯ ಸಂಬಂಧಪಟ್ಟ ಅಧಿಕಾರಿಗಳನ್ನ ಭೀಮನಗರಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಇನ್ನು ಆ ಸಮಯದಲ್ಲಿ ಗುತ್ತಿಗೆದಾರ ಶ್ರೀಶೈಲ್ ಪಾಟೀಲ್ ಅವರಿಗೆ 2 ಶೌಚಾಲಯ ನಿರ್ಮಿಸುವ ಕುರಿತು ಪುರಸಭೆ ವತಿಯಿಂದ ಸೂಚಿಸಲಾಯಿತು. ಈ ಸಮಯದಲ್ಲಿ ಪುರಸಭೆಯ ಇಂಜಿನಿಯರ್ಗಳಾದ ಡಿ.ಬಿ. ಪಠಾಣ್, ಗುರು ಹಿರೇಮಠ್, ಜನಸೇವಕ ವಿನಾಯಕ್ ಕಾಂಬ್ಳೆ, ಸುಭಾಷ್ ಖುರಾಡೆ, ವಿಜಯ್ ಅಸುದೆ, ಗಣೇಶ್ ಹಿಮಾಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪುರಸಭೆಯ ನಾವು 9 ಮತ್ತು 10ನೇ ವಾರ್ಡಿನ ಎಲ್ಲ ಸಾರ್ವಜನಿಕರು ಬಂದೀವಿ. ಕಾರಣ ಅಂದ್ರೆ ಈಗ ನಾವು 5-6 ವರ್ಷದಿಂದ ನಾವು ಅಲ್ಲಿ ಮಹಿಳೆಯರಿಗಾಗಲಿ ಪುರುಷರಿಗಾಗಲಿ ಸಾರ್ವಜನಿಕ ಶೌಚಾಲಯ ಸಲುವಾಗಿ ನಾವು ಒಂದು 10 ಸಲ ಅರ್ಜಿ ಕೊಟ್ಟಿದ್ದೀವಿ. 10 ಸಲ ಬಂದು ಹೋಗಿದ್ದೀವಿ. ಬಂದು ಪೂಜೆ ಮಾಡ್ತಾರೆ, ಬಂದು ತೆಂಗಿನಕಾಯಿ ಹೊಡಿತಾರೆ. ಆದರೂ ಇನ್ನೂವರೆಗೆ ಯಾವುದೂ ಕಾಮಗಾರಿ ಚಾಲೂ ಆಗಿಲ್ಲ. ಅದಕ್ಕೆ ಇವತ್ತು ಎದಕ್ಕೆ ಬಂದೀವಂದರೆ ಇವತ್ತು ಕಾಮಗಾರಿ ಚಾಲೂ ಆಗೋತನ ನೀವು ಇಲ್ಲಿ ಎದ್ದು ಹೋಗಂಗಿಲ್ಲ. ಬರೀ ಆಶ್ವಾಸನೆ ಕೊಡ್ತಾರೆ. ಮತ್ತು ನೀರಿಂದ ವ್ಯವಸ್ಥೆ ಇಲ್ಲ, ರಸ್ತಾದಿಲ್ಲ, ಗಟರ್ ಸರಿಯಾಗಿಲ್ಲ ಅಲ್ಲಿ. ಮತ್ತು ಅಲ್ಲಿ ನಾವು ಇಲ್ಲ ಅಂದ್ರೂ 50ರಿಂದ 60 ವರ್ಷ ನಾವು ಅಲ್ಲಿ ಇದ್ದೀವಿ. ಮುಳುಗಡೆ ಆದ್ರೂ ಇನ್ನೂ ತನಕ ನಮ್ದು ಯಾವುದೇ ಗೌರ್ಮೆಂಟ್ ಪರಿಹಾರ ಇನ್ನೂ ತನಕ ಬಂದಿಲ್ಲ. ಅದ್ರ ಸಲುವಾಗಿ ನಮ್ದು ಏನೈತೆ ಅಲ್ಲಿ ಮೂಲಭೂತ ಸೌಕರ್ಯಗಳು ಆಗುತ್ತಾನ ನಾವು ಎದ್ದು ಹೋಗಂಗಿಲ್ಲ. ಅದ್ರ ಸಲುವಾಗಿ ನಾವು ಇಲ್ಲಿ ಬಂದ ಅವಾಗ ಜಾಗ ಇತ್ತು, ಹೊರಗೆ ಸಂಡಾಸ್ ಹೋಗ್ತಿರು, ಎಲ್ಲ ಮಾಡ್ತಿರು, ಹೊಳಿನ ನೀರನ್ನು ತರ್ತಿರು. ಈಗೆಲ್ಲ ಸಂಡಾಸ್ ಜಾಗಿಲ್ಲ, ಏನಿಲ್ಲ. ಹೆಣ್ಮಕ್ಳಿಗೆ ಹೋಗಕ್ಕೆ ಅಡಚಣೆ ಐತಿ. ಹೆಣ್ಮಕ್ಳು ಸಂಡಾಸ್ ಹೋಗ್ಬೇಕಾದ್ರೆ ಹೇಳ್ಬೇಕು. ಒಂದೊಂದ್ ಕಡೆ ಈಗ ವಿಡಿಯೋ ಮಾಡಿ ಬಿಡಾತಾರ, ಟಿವಿಯಾಗ ನೋಡತ್ತೀವಿ ನಾವು. ಆದ್ರೆ ನಮ್ಮ ಮನೆ ಮಕ್ಕಳಿಗೆ ನಮಗೆ ಇದನ್ನಿಲ್ಲ. ಪಂಚಾಯತಿಯವ್ರ ಓಟ್ ಕೇಳಕ್ ಬರ್ತಾರ, ನಮಗೆ ಓಟ್ ಕೇಳ್ತಾರ, ಬರಾಗ ಹೇಳ್ತಾರು, ನಾವು ಅದನ್ನ ಮಾಡ್ತೇವೆ ಇದನ್ನ ಮಾಡ್ತೇವೆ ಅಂತ ಹೇಳ್ತಾರೆ. ನೀರಿನ ಸವಿಸ್ಕಾರ ಇಲ್ಲ, ಒಂದು ಸಂಡಾಸ್ ಸವಿಸ್ಕಾರ ಇಲ್ಲ. ನಮಗೆ ಸಂಡಾಸ್ ಇವತ್ತು ಆಗೋ ಮಟ್ಟ ನಾವು ಇಲ್ಲಿ ನಡಿಗಡೆ ಮುಖ್ಯಾಧಿಕಾರಿಗಳು ಚೆನ್ನಾಗಿರ್ತಾ ನಾವು ಹುಟ್ಟಕ್ಕಿಂತ ಮೊದಲು 62 ಎರಡೂ ಸರಿ ಹೆಂಗೆ ಹಾಕಿರಿ ನಾವು ಜಾಗ ಹೇಳಿದ ಹಿರೇಮಠ್ ಸರ್